ಎಚ್ಡಿಕೆ ವಿರುದ್ಧ ಗಣಿ ಅಕ್ರಮ ಆರೋಪ ಸಂಬಂಧಿತವಾಗಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನವೆಂಬರ್ 22, 2023ರಂದು ಲೋಕಾಯುಕ್ತರಿಗೆ ರಾಜ್ಯಪಾಲರಿಗೆ ಅನುಮತಿಯನ್ನ ಕೇಳಿದ್ದಾರೆ. ಆದರೆ ಇವತ್ತಿನವರೆಗೂ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನೇ ಕೊಟ್ಟಿಲ್ಲ. ಹೀಗಾಗಿ ಮತ್ತೆ ಅನುಮತಿಯನ್ನ ಕೇಳಲಾಗಿದೆ. 26/7/2024ರಲ್ಲಿ ಅಬ್ರಹಾಂ ನನ್ನ ಮೇಲೆ ದೂರನ್ನ ಕೊಡ್ತಾರೆ. ದೂರು ಕೊಟ್ಟ ಕೂಡಲೇ ಶೋಕಾಸ್ ನೋಟಿಸ್ನ ರೆಡಿ ಮಾಡಲಾಗುತ್ತೆ. ಅದನ್ನ ಕೂಡಲೇ ನನಗೆ ತಲುಪಿಸುವಂತಹ ಕೆಲಸವೂ ಕೂಡ ಆಗುತ್ತೆ. ಇದು ತಾರತಮ್ಯ ಅಲ್ವಾ? ಕುಮಾರಸ್ವಾಮಿ ಅವರ ವಿಷಯದಲ್ಲಿ ತೆಗೆದುಕೊಂಡಂತಹ ನಿಲುವು ಮತ್ತು ನನ್ನ ವಿಷಯದಲ್ಲಿ ತೆಗೆದುಕೊಂಡಂತಹ ನಿಲುವು ಇದೆರಡೂ ಕೂಡ ತಾರತಮ್ಯ ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಕುಮಾರಸ್ವಾಮಿ ಅವರ ಮೇಲೆ ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ನಲ್ಲಿ 23/11/2023ರಲ್ಲಿ ಲೋಕಾಯುಕ್ತವರು ಪರ್ಮಿಷನ್ ಕೊಡಿ ಅಂತ ರಾಜ್ಯಪಾಲರಿಗೆ ಕೇಳಿದ್ದಾರೆ ಪ್ರಾಸಿಕ್ಯೂಟ್ ಮಾಡಲಿಕ್ಕೆ. ಆದರೆ ಇವತ್ತಿನವರೆಗೆ ಕೊಟ್ಟಿಲ್ಲ. ಮತ್ತೆ ಕೇಳಿದ್ದಾರೆ ಅಷ್ಟೇ. ಗೊತ್ತಾಯ್ತಾ? ಅದನ್ನು ಮತ್ತೆ ಕೇಳಿದ್ದಾರೆ. ಅಂದರೆ 26/7/2024ರಲ್ಲಿ ಅಬ್ರಾಹಿಮ್ ನನ್ನ ಮೇಲೆ ಕೊಡ್ತಾರೆ 11:15 ಗಂಟೆಗೆ. 10 ಗಂಟೆಗೆ ಶೋಕಾಸ್ ನೋಟಿಸ್ ತಯಾರಾಗ್ಬಿಡ್ತದೆ. ಇದು ಡಿಸ್ಕ್ರಿಮಿನೇಷನ್ ಅಲ್ವೋ? ಅದಕ್ಕೆ ರಾಜ್ಯಪಾಲರಿಗೆ ನೀವು ಈ ಥರ ಪಿಕ್ ಅಂಡ್ ಚೂಸ್ ಮಾಡಬೇಡಿ ಅಂತ, ಸೆಲೆಕ್ಟಿವ್ ಆಗಿ ಮಾಡಕ್ಕೆ ಹೋಗಬೇಡಿ. ಕುಮಾರಸ್ವಾಮಿ ಅವರ ಮೇಲೆ ಶ್ರೀ ಸಾಯಿ ವೆಂಕಟೇಶ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ಕುಮಾರಸ್ವಾಮಿ ಅವರ ವಿಷಯದಲ್ಲಿ ರಾಜ್ಯಪಾಲರು ಇಲ್ಲಿವರೆಗೂ ಯಾವುದೇ ಆಕ್ಷನ್ ತೆಗೆದುಕೊಂಡಿಲ್ಲ ಅನ್ನೋದನ್ನ ಪದೇ ಪದೇ ಪ್ರಸ್ತಾಪಿಸ್ತಾ ಇದ್ದಾರೆ. ಅಂದ್ರೆ ರಾಜ್ಯಪಾಲರು ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನೋದನ್ನ ಶೋಕೇಸ್ ಮಾಡೋದಕ್ಕೆ ಇದು ಪ್ರಸ್ತಾಪ ಆಗ್ತಾ ಇರೋದಾ? ಅಗೇನ್ ದಿವ್ಯಾ, ಹೌದು. ರಾಜ್ಯಪಾಲರು ಯಾವಾಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು ಸಿದ್ದರಾಮಯ್ಯನವರ ವಿರುದ್ಧ, ಡೇ ಒನ್ ಇಂದನೂ ಕೂಡ ಸಿದ್ದರಾಮಯ್ಯನವರು ಮತ್ತೆ ಕಾಂಗ್ರೆಸ್ ನಾಯಕರು ಮಂತ್ರಿಗಳ ವಾದ ಇರುವಂತದ್ದು. ರಾಜ್ಯಪಾಲರ ಮುಂದೆ ಅನೇಕ ಪ್ರಕರಣಗಳು ಪ್ರಾಸಿಕ್ಯೂಷನ್ಗೆ ಬಾಕಿ ಇದಾವೆ. ಅದು ಪ್ರಮುಖವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು, ಮಾಜಿ ಸಚಿವರಾದಂತಹ ಶಶಿಕಲಾ ಜೊಲ್ಲೆ, ನಿರಾಣಿ, ಹೀಗೆ ಅನೇಕ ಜನರ ಕೇಸ್ ಇದೆ. ಕುಮಾರಸ್ವಾಮಿ ಅವರ ಮೇಲೆ ಕಳೆದ ವರ್ಷ ನವೆಂಬರ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಬೇಕು ಅನ್ನುವಂತಹ ಪತ್ರವನ್ನ SIT ರಾಜ್ಯಪಾಲರಿಗೆ ಕೊಟ್ಟಿತ್ತು. ಆದ್ರೆ ಯಾವುದೇ ಕ್ರಮವನ್ನ ಇದುವರೆಗೂ ಕೂಡ ರಾಜ್ಯಪಾಲರು ತೆಗೆದುಕೊಂಡಿಲ್ಲ. ಆದ್ರೆ ನನ್ನ ಮೇಲೆ ಈ ವರ್ಷ ಜುಲೈನಲ್ಲಿ ದೂರು ಬಂದ ಕೂಡಲೇ ಅವತ್ತು ರಾತ್ರಿನೇ ನೋಟಿಸ್ ಅನ್ನ ಜಾರಿ ಮಾಡಿ ನನಗೆ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. ಅದಾದ ನಂತರ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡ್ತಾರೆ. ಈ ಒಂದು ತಾರತಮ್ಯವನ್ನ ರಾಜ್ಯಪಾಲರು ಮಾಡಿದ್ದಾರೆ ಅನ್ನುವಂಥದ್ದನ್ನ ಸಿದ್ದರಾಮಯ್ಯನವರು ಆರೋಪ ಮಾಡಿದಂಥದ್ದು. ಡೇ ಒನ್ ಇಂದನೂ ಕೂಡ ಇದೇ ಮಾಡ್ಕೊಂಡು ಬರ್ತಿದ್ದಾರೆ. ಹೀಗಾಗಿ ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಕ್ರಮ ಏನಿದೆ ಇದು ಸಂವಿಧಾನದ ವಿರೋಧ, ಕಾನೂನಿಗೆ ವಿರೋಧವಾಗಿರುವಂತದ್ದು. ಕೇವಲ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಿಕ್ಕೆ ಈ ರೀತಿಯಾದಂತಹ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ವಾದ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ.